ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ಅಷ್ಟು ಸಖತ್ತಾಗಿದೆ ರೆಸಿಪಿ. ಮನೆಯಲ್ಲಿ ಒಂದೇ ಥರ ಚಪಾತಿ ತಿಂದು ಬೇಜಾರಾಗಿದೆಯಾಗ ಅವಾಗವಾಗ ಒಮ್ಮೆ ಈ ಥರ ಖಾರ ಚಪಾತಿ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಜೊತೆ ಸಾಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಎರಡೂ ಇಲ್ಲ ಅಂದರೆ ಹಾಗೆ ಕೂಡ ತಿನ್ಬೋದು, ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಂತರ ಸ್ವಲ್ಪ ನೀರನ್ನು ಸೇರಿಸಿ ಗೋಧಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ ಒಂದು 6 ಚಪಾತಿ ಆಗೋಷ್ಟು ಮಾಡ್ತಾರಿಂದ ಸ್ವಲ್ಪ ಕಡಿಮೆನೇ ಸೇರಿಸಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಸೇರಿಸ್ಕೊಳ್ಳಿ. ಹಿಟ್ಟನ್ನು ಕೂಡ ಜಾಸ್ತಿ ತೆಳುವಾಗಿ ಕೂಡ ನಾವು ಕಲಿಸ್ಕೊಬಾರ್ದು, ಮೀಡಿಯಮಲ್ಲಿ ನಾವು ಕಲಿಸ್ಕೊಬೇಕು, ನಾದ್ಕೊಬೇಕು. ನಾವು ಚೆನ್ನಾಗಿ ನಾದಿದಷ್ಟು ಚಪಾತಿ ಅಷ್ಟೇ ಸಾಫ್ಟಾಗಿ ಬರ್ತವೆ. ಒಟ್ಟು ಚೆನ್ನಾಗಿ ನಾದ್ಕೊಬೇಕು ಅಷ್ಟೇ. ನಾನಿಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ನಾದಿದ್ದೀನಿ ನೋಡಿ, ಇಷ್ಟು ಗಟ್ಟಿಯಾಗಿ ನಾನು ಮಾಡ್ಕೊಂಡಿದ್ದೀನಿ. ಜಾಸ್ತಿ ಗಟ್ಟಿಯಾಗೂ ಕೂಡ ನೀವು ಮಾಡ್ಕೋಬೇಡಿ, ಲಟ್ಸೋದಕ್ಕೆ ಆಗೋದಿಲ್ಲ. ಇವಾಗ ರೆಡಿಯಾಗಿದೆ. ಇವಾಗ ನಾನು ಅದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಚಪಾತಿ ನಾವು ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಚಪಾತಿಯನ್ನು ನಾವು ಲಟ್ಟಿಸ್ಕೊಬೇಕು. ತುಂಬ ತೆಳವಾಗಿನೂ ಕೂಡ ಲಟ್ಟಿಸ್ಕೊಬೋದು, ಮಂದವಾಗಿನೂ ಕೂಡ ಲಟ್ಟಿಸ್ಕೊಬೋದು. ನಿಮಗೆ ಯಾವ ರೀತಿ ಬೇಕು ನಾವು ಆ ರೀತಿ ನಾವು ಇದನ್ನು ಲಟ್ಟಿಸ್ಕೊಬೋದು. ನೋಡಿ ಇವಾಗ ಚಪಾತಿ ರೀತಿ ನಾನು ಸ್ವಲ್ಪ ತೆಳುವಾಗೇ ನಾನು ಲಟ್ಟಿಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಉಪ್ಪು ಖಾರ ಸಖತ್ತಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಲೇಬೇಕು ಈ ರೆಸಿಪಿಯನ್ನು. ಇವಾಗ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ, ಸ್ವಲ್ಪ. ನಂತರ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಖಾರದ ಜೊತೆ ಸಖತ್ತಾಗಿರುತ್ತೆ. ನಂತರ ಗರಂ ಮಸಾಲವನ್ನು ಸೇರಿಸ್ಕೊತಾ ಇದ್ದೀನಿ, ಸ್ವಲ್ಪ ಅಷ್ಟೇ, ಜಾಸ್ತಿ ಏನಿಲ್ಲ. ನಂತರ ಇವಾಗ ಅದನ್ನು ಎಲ್ಲನೂ ಕೂಡ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಎಣ್ಣೆ ಜೊತೆ ಚೆನ್ನಾಗಿ ಅದನ್ನು ಹೊಂದಿಸಿ, ಇದಾದ ನಂತರ ಚಾಕಿನಲ್ಲಿ ನಾನು ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ. ಈ ಥರ ಕಟ್ ಮಾಡಿ ಮಡಚಿ ಮಾಡೋದ್ರಿಂದ ಚಪಾತಿ ಲೇಯರ್ ಆಗಿ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಗಟ್ಟಿಯಾಗುತ್ತೆ ಅನ್ನೋ ಭಯನೇ ಬೇಡ, ತುಂಬ ಸಾಫ್ಟಾಗಿ ಕೂಡ ಬರುತ್ತೆ. ನೋಡಿ ಇವಾಗ ನಾನು 4 ಇದರಲ್ಲಿ ಮಡ್ಚ್ಕೊಂಡಿದ್ದೀನಿ. ಇದಾದ ನಂತರ ಅದ್ರ ಮೇಲ್ಗಡೆ ಸ್ವಲ್ಪ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. ಬಿಳಿ ಎಳ್ಳು, ಕಪ್ಪೆಳ್ಳು ಎಳ್ಳಿದ್ರೂ ಕೂಡ ನೀವು ಸೇರಿಸ್ಕೊಬೋದು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಕೆಳಗಡೆ ಗೋಧಿ ಹಿಟ್ಟನ್ನು ಸೇರಿಸಿ ಇದನ್ನು ಮತ್ತೆ ಚಪಾತಿ ರೀತಿ ಲಟ್ಟಿಸ್ಕೊಳ್ಳಿ. ಇದು ಒಂದು 2 ನಿಮಿಷ ಕೆಲಸ ಹಿಡಿಯುತ್ತೆ ಅಷ್ಟೇ, 2 ನಿಮಿಷ ಅಷ್ಟೇ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾವು ಡೈಲಿ ಯಾವಾಗಲೂ ಕೂಡ ಒಂದೇ ಥರ ಚಪಾತಿ ತಿಂತಾನೆ ಇರ್ತೀವಿ. ಒಮ್ಮೆ ಯಾರು ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ನೀವು ಈ ಥರ ತೆಳುವಾಗಿ ಕೂಡ ಲಟ್ಟಿಸ್ಕೊಬೋದು, ಮಂದವಾಗಿ ಕೂಡ ಲಟ್ಟಿಸ್ಕೊಬೋದು. ತೆಳುವಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾವು ಬೇಯಿಸ್ಕೊಬೇಕಾದ್ರೂ ಅಷ್ಟೇ, ನಮಗೆ ಯಾವ ಥರ ಬೇಕೋ ಆ ಥರ ನಾವು ಬೇಯಿಸ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ರೆಡಿಯಾಗಿದೆ. ಇವಾಗ ತವೆ ಕೂಡ ಕಾದಿದೆ. ಇವಾಗ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸವರಿದ್ದೀನಿ. ಅದ್ರ ಮೇಲೆ ನಾನು ಇವಾಗ ಚಪಾತಿಯನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಚಪಾತಿ ಬೇಯಿಸ್ಬೇಕಾದ್ರೂ ಅಷ್ಟೇ ಎಣ್ಣೆನ ಹಾಕಿ ನಾವು ಬೇಯಿಸಬಾರ್ದು, ಚಪಾತಿ ಚೆನ್ನಾಗಿ ಬೇಯೋದಿಲ್ಲ. ಚಪಾತಿ ಬೆಂದ ನಂತರ ಕೊನೆಯಲ್ಲಿ ನೀವು ಎಣ್ಣೆ ಹಾಕಿ ನೋಡಿ ಚಪಾತಿ ಯಾವ ರೀತಿ ಬೆಂದಿರುತ್ತೆ ಅಂತ, ಅದರಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾನಿಲ್ಲಿ ಬೆಣ್ಣೆಯನ್ನು ಸವರ್ತಾ ಇದ್ದೀನಿ. ಬೆಣ್ಣೆ, ತುಪ್ಪ, ಎಣ್ಣೆ ನೀವು ಏನು ಬೇಕಾದ್ರೂ ನೀವು ಬಳಸ್ಕೊಬೋದು. ಬೆಣ್ಣೆ ಹಾಕಿದ್ರಂತೂ ಟೇಸ್ಟು ಸಖತ್ತಾಗಿರುತ್ತೆ. ಬೆಣ್ಣೆ ಎಲ್ಲ ಕ್ಲೀನಾಗಿ ಸವರಿ ಒಂದು ಸಲ ಹಾಗೆ ಮಗ್ಚಾಕಿ ಪ್ಲೇಟಿಗೆ ತೆಗೆದಿಟ್ಟು ಅಷ್ಟೇ. ನೋಡಿ ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ ಲೇಯರ್ ಚಪಾತಿ ಎಷ್ಟು ಚೆನ್ನಾಗಿ ಬೆಂದಿದೆ, ಒಳಗಡೆ ಎಲ್ಲ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಚಪಾತಿ ಗಟ್ಟಿ ಆಗುತ್ತೆ ಅನ್ನೋ ಟೆನ್ಷನ್ನೇ ಬೇಡ, ಅಷ್ಟೇ. ನೋಡಿ ಸಾಫ್ಟಾಗಿ ಕೂಡ ಬರುತ್ತೆ. ಇದನ್ನು ನಾವು ಚಟ್ನಿಯಲ್ಲಾಗಲಿ ಸಾಸ್ ಜೊತೆಯಲ್ಲಾಗಲಿ ತಿನ್ಬೋದು, ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು, ಅಷ್ಟೇ. ತುಂಬಾ ಸಖತ್ತಾಗಿರುತ್ತೆ. ನಿಮಗೆ ಈ ರೆಸಿಪಿ ಖಂಡಿತವಾಗ್ಲೂ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.